ನಮಸ್ತೆ ಎಲ್ರಿಗೂ. ಶ್ರೀನಿಧಿಯ ಕ್ರಿಯೇಟಿವ್ ವರ್ಡ್ ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾವೊಂದು ಹೊಸ ಸೀರೆ ತಗೊಂಡಾಗ ಅದ್ರದ್ದು ಸೀರೆ ಅಂಚನ್ನ ಹೇಗೆ ಮಡಚಿ ಹೊಲಿಯೋದು, ಹಾಗೆ ಸೀರೆ ಸೆರಗಿಗೆ ಹೇಗೆ ಜಿಗ್ಜಾಗ್ ಮಾಡೋದು, ಹಾಗೆ ಸ್ಯಾರಿ ಫಾಲನ್ನ ಹೇಗೆ ಹಚ್ಚೋದು ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನಿವತ್ತು ಒಂದು ತೆಳು ಸೀರೆ ತಗೊಂಡಿದ್ದೀನಿ. ಆಕ್ಚುಲಿ ಬಾರ್ಡರ್ ಸೀರೆಗೆ ಫಾಲ್ ಹಾಕೋದು ತುಂಬಾ ಈಸಿ, ಯಾಕಂದ್ರೆ ಅದು ಸ್ಟಿಫ್ ಆಗಿ ಕೂರುತ್ತೆ. ಈ ಸೀರೆ ಜಾರೋದ್ರಿಂದ ನಮಗೆ ಫಾಲ್ ಹೊಲಿಯೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಆಮೇಲೆ ನಾನಿಲ್ಲಿ 2 ಎಳೆಯಿಂದ ಫಾಲ್ ಹೇಗೆ ಹಚ್ಚೋದು, ಅದು ಕೈಯಲ್ಲಿ ಹೇಗೆ ಹಚ್ಚೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ನಾವು ಸೀರೆಗೆ ಮ್ಯಾಚ್ ಆಗುವಂತಹ ಸೀರೆ ಕಲರ್ದು ಒಂದು ದಾರನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡ್ರಿ, ಇದ್ರ ಅಂಚಿಗೆ ಮ್ಯಾಚ್ ಆಗುವಂತದ್ದು ದಾರನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದು ಇಡೀ ಸೀರೆ ಒಂದೇ ಕಲರ್ ಇರೋದ್ರಿಂದ ನಿಮಗೆ ಜಿಗ್ಜಾಗಿಗೆ ಅಂಚು ಹೊಲಿಯಕ್ಕೆ ಎಲ್ಲ ನಿಮ್ಗೆ ಒಂದೇ ಕಲರ್ ದಾರ ಸಾಕಾಗುತ್ತೆ. ಇದೇ ಕಲರ್ ದಾರನೇ ನಾವು ಬಾಬಿನಿಗೆ ಕೂಡ ಸುತ್ಕೋಬೇಕಾಗತ್ತೆ. ಮೊದಲನೇಗೆ ನಾವು ಸೀರೆ ತುದಿನ ಸ್ಟ್ರೇಟ್ ಆಗಿ ಕಟ್ ಮಾಡ್ಕೊಳ್ಳೋಣ. ನಂತರ ಇದ್ರಲ್ಲಿ ಮುಂದೆ ಯಾವ್ದು ಅಂದ್ರೆ ಸೀರೆ ಮೇಲೆ ಯಾವ್ದು ಬರುತ್ತೆ, ಕೆಳಗೆ ಯಾವ್ದು ಬರುತ್ತೆ ನೋಡ್ಕೋಬೇಕು. ಕೆಳಗಿನ ಭಾಗದಲ್ಲಿ ನಾವು ರೀತಿ ಮಡಚಿ ಹೊಲಿಬೇಕು. ಇದೀಗ ಸೀರೆಯ ಕೆಳಗಿನ ಭಾಗ. ಇದನ್ನ ಹೀಗೆ 2 ಮಡಕೆ ಮಾಡಿ ಇಲ್ಲಿಟ್ಕೊತಾ ಇದ್ದೀನಿ. ಮೊದಲಿಗೆ ಇದನ್ನ ಸ್ಟಿಚಿಂಗ್ ನ ಹಿಂದೆ ಮುಂದೆ ಮಾಡಬೇಕು. ಈಗ ಹೀಗೆ ಮಡ್ಚ್ಕೊತಾ ನಾವು ಹೊಲ್ಕೋತಾ ಹೋದ್ರೆ ಆಯ್ತು. ಇದನ್ನ ಹೀಗೆ ಎಳಿಬಾರ್ದು, ನಾವು ಅಲ್ಲೇ ಹೀಗೆ ಫೋಲ್ಡ್ ಮಾಡ್ಬೇಕಷ್ಟೆ. ಹೀಗೆ ಎಳೆದು ಫೋಲ್ಡ್ ಮಾಡೋದ್ರಿಂದ ಇಲ್ಲಿ ಕೊನೆಯಲ್ಲಿ ಈ ತರ ಏರುಪೇರಾಗುತ್ತೆ. ಜಸ್ಟ್ ಹೀಗೆ ಫೋಲ್ಡ್ ಮಾಡ್ಬೇಕಷ್ಟೆ. ಇಲ್ಲಿ ಕೊನೆಯಲ್ಲಿ ಮತ್ತೆ ಸೀರೆನ ನಾವು ಇಲ್ಲಿ ಸ್ಟಿಚ್ ಹಿಂದೆ ಮುಂದೆ ಮಾಡಬೇಕಾಗತ್ತೆ. ಇದು ಕೆಳಗೆ, ಇದು ಮೇಲೆ. ನೀವೇ ನೋಡ್ತಿರ್ಬೋದು ಸ್ಟಿಚ್ ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ಅಂತ. ಇದು ಸೀರೆ ಒಂದು ಭಾಗ ನಾವು ಉಟ್ಕೊಳಕ್ ಸ್ಟಾರ್ಟ್ ಮಾಡ್ತೀವಲ್ಲ, ಆ ಅಂಚುನ ನಾನೀಗ ಮಡಚಿ ಹೊಲ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಸೀರೆ ಸೆರ್ಗನ್ನ ನಾವು ತುದಿ ಭಾಗವನ್ನ ಜಿಗ್ಜಾಗ್ ಮಾಡ್ತಾ ಇದ್ದೀನಿ. ಸೀರೆ ಸೆರ್ಗು ಈ ಭಾಗವನ್ನ ನಾನು ಜಿಗ್ಜಾಗ್ ಮಾಡ್ತಾ ಇದ್ದೀನಿ. ಇದು ಸೆರಗು ಕೂಡ ಸ್ಟ್ರೇಟ್ ಆಗಿಲ್ಲ, ನಾನು ಇದನ್ನ ನೀಟಾಗಿ ಕಟ್ ಮಾಡ್ಕೊತೀನಿ. ಜಿಗ್ಜಾಗ್ ಮಾಡೋದಕ್ಕೆ ಮೊದಲನೇದಾಗಿ ನಾನು ಈ ಫೂಟನ್ನ ಚೇಂಜ್ ಮಾಡ್ಕೋತೀನಿ. ಇದು ಬಂದು ನಾರ್ಮಲ್ ಫೂಟು, ಇದು ಬಂದು ಜಿಗ್ಜಾಗ್ ಫೂಟ್. ಜೊತೆಗೆ ಸೆಲೆಕ್ಟರ್ ನಲ್ಲಿ ಸಿ ನ ಸೆಲೆಕ್ಟ್ ಮಾಡ್ತೀನಿ, ಲೆಂತ್ ಅಲ್ಲಿ 2 ನ ಸೆಲೆಕ್ಟ್ ಮಾಡ್ತೀನಿ. ಈಗ ನಾನು ಇದನ್ನ ಇಲ್ಲಿಟ್ಟು ಮೊದಲಿಗೆ ಸ್ಟಿಚ್ ನ ಹಿಂದೆ ಮುಂದೆ ಮಾಡ್ತೀನಿ. ಈಗ ನೋಡ್ತಾ ಇರ್ಬೋದು, ಅದೇ ರೋಲ್ ಮಾಡ್ಕೊತಾ ಹೋಗ್ತಾ ಹೋಗುತ್ತೆ. ನೀವು ಜಾಸ್ತಿ ಹೀಗೆ ಎಳಿಬಾರ್ದು, ಪ್ರೆಷರ್ ಹಾಕಿ ಜಸ್ಟ್ ಹೀಗೆ ಇಟ್ಕೊಂಡ್ರೆ ಸಾಕು. ತುದಿಗೆ ಬಂದ ತಕ್ಷಣ ಮತ್ತೆ ನೀವು ಹಿಂದೆ ಮುಂದೆ ಜಿಗ್ಜಾಗ್ ಹಾಕೋಬೇಕಾಗುತ್ತೆ.
ನೋಡಿ ಚಿಕ್ಕ ಎಷ್ಟು ನೀಟಾಗಿ ಬಂದಿದೆ ಅಂತ. ಸ್ಯಾರಿ ಫಾಲ್ ಹಚ್ಚೋ ಮೊದಲು ನಾವು ಸ್ಯಾರಿ ಫಾಲ್ ನ ಚೆನ್ನಾಗಿ ತೊಳೆದು ಒಣಗಿಸಿ ಆಮೇಲೆ ನಾವು ಚೆನ್ನಾಗಿ ಐರನ್ ಮಾಡಿ ಸ್ಯಾರಿ ಫಾಲ್ ಹಚ್ಬೇಕು. ಇಲ್ಲ ಅಂದ್ರೆ ನಾವು ತೊಳೆದು ಒಣಗಿಸಿದಾಗ ಇದು ಸುಕ್ ಸುಕ್ಕಾಗಿರುತ್ತೆ, ನಮಗೆ ಹಚ್ಚಿದಾಗ ಸೈಜ್ ವೇರಿ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ತೊಳೆದು ಒಣಗಿಸಿ ಐರನ್ ಮಾಡಿ ಇದನ್ನ ಸ್ಯಾರಿಗೆ ಹಚ್ಬೇಕಾಗುತ್ತೆ. ಸ್ಯಾರಿ ಫಾಲ್ ನ ಹೊಲ್ಕೊಳಕ್ಕೆ ನಾನೀಗ ಜಿಗ್ಜಾ ಫೋಟೋನ ತೆಗೆದು ಮತ್ತೆ ನಾರ್ಮಲ್ ಫೋಟ್ನೆ ಹಾಕೋತಾ ಇದ್ದೀನಿ. ಮೊದಲನೇದಾಗಿ ನಾವು ಈ ತುದಿನ ಸ್ಟ್ರೇಟ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ. ಒಂದ್ ತುದಿನ ಕಟ್ ಮಾಡ್ಕೊಂಡಿದ್ದೀನಿ, ಈಗ ಇನ್ನೊಂದು ತುದಿನ ಸ್ಟ್ರೇಟ್ ಆಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು ಹೇಗಿದೆ. ಇದನ್ನು ಸ್ಟ್ರೇಟ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರಲ್ಲೂ ನಾವು ಹಿಂದೆ ಮುಂದೆ ಯಾವ್ದು ಅಂತ ನೋಡ್ಕೋಬೇಕಾಗತ್ತೆ. ಮೇಲೆ ಯಾವ್ದು ಬರ್ಬೇಕು, ಕೆಳಗೆ ಯಾವ್ದು ಬರ್ಬೇಕು ಅಂತ. ಇದು ಮೇಲ್ ಬರ್ಬೇಕು, ಇದು ಕೆಳಗೆ ಬರ್ಬೇಕು. ಈಗ ಇದು ಕೆಳಗೆ ಬರುತ್ತಲ್ಲ, ಇದನ್ನ ತುದಿನ ಹೀಗೆ ಒಂದು ರೌಂಡ್ ಮಡಚಿ ಹೊಲ್ದು ಬಿಡೋಣ. ಇದಕ್ಕೆ ನಾನೀಗ ಸೆಲೆಕ್ಟರ್ ನಲ್ಲಿ ಬಿ ಅಥವಾ ಎ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನಮ್ಗೆ ಸ್ಟಿಚ್ ಲೆಂತ್ ಎಷ್ಟು ಬೇಕೋ ಅಷ್ಟನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಹೀಗೆ ಇನ್ನೊಂದು ಎಂಡನ್ನು ಕೂಡ ನಾನು ಫೋಲ್ಡ್ ಮಾಡಿ ಹೊಲ್ಕೋತೀನಿ. ಈಗ ನಾನೀಗ ಸ್ಯಾರಿನ ತಗೋತಾ ಇದ್ದೀನಿ. ಸ್ಯಾರಿ ಇದು ಉಲ್ಟಾ ಭಾಗ ನಾನು ಇಲ್ಲಿ ಹಿಡ್ಕೊತಾ ಇದ್ದೀನಿ. ಸ್ವಲ್ಪ ದೂರನ ಬಿಟ್ಟು ನಾವು ಫಾಲ್ ಹೊಲಿಯಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಕೆಲವರು ಇಷ್ಟೇ ಬಿಡ್ತಾರೆ, ಕೆಲವರು ಒಂದು 19 ಇಂಚಷ್ಟು 19-20 ಇಂಚಷ್ಟು ಬಿಡ್ತಾರೆ. ನಾನು ಒಂದಿಷ್ಟು ಉದ್ದನ ಒಂದು 16 ಇಂಚಷ್ಟು ಉದ್ದನ ಬಿಟ್ಟು ನಾನು ಹೊಲಿಯಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದು ಫಾಲು, ಇದು ಮೇಲಿನ ಭಾಗ, ಇದು ಉಲ್ಟನ ಕೆಳಗ್ ಹಿಡ್ಕೊ, ಉಲ್ಟಾ ಕೆಳಗ್ ಬರ್ಬೇಕು. ಇವೆರಡು ಅಂಚು ಸಮ ಬರೋ ಹಾಗೆ ಇಟ್ಕೊಂಡು ಕ್ಲೋಸ್ ಮಾಡ್ಕೊತಾ ಇದೀನಿ. ನಾನಿಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ರಿವರ್ಸ್ ಸ್ಟಿಚ್ ಹಾಕೋತೀನಿ, ನಾರ್ಮಲ್ ಸ್ಟಿಚ್ ಹಾಕ್ತಾ ಹೋಗಿ. ಸೀರೆನೆ ಮತ್ತೆ ಫಾಲ್ ನ ಸುಮ್ನೆ ಹೀಗೆ ಇಟ್ಕೊಳ್ಳಿ, ಯಾವ್ದು ಎಳಿಬೇಡಿ. ಫಾಲ್ ನೋಡಿ ಹೀಗೆ ಎಳೆಯೋದು, ಸೀರೆ ಹೀಗೆ ಎಳೆಯೋದು ಏನು ಮಾಡ್ಬೇಡಿ. ಸುಮ್ನೆ ಅವೆರಡ್ರದ್ದು ಅಂಚನ್ನ ಹೀಗೆ ಸಮ ಬರೋ ಹಾಗೆ ಇಟ್ಕೊಳ್ಳಿ ಅಷ್ಟೇ. ಈ ಫಾಲ್ ಮೇಲೆ ಇರುತ್ತಲ್ಲ ಸ್ಟಿಚ್, ಫಾಲ್ ಮೇಲೆ ಕೊಟ್ಟಿರ್ತಾರಲ್ಲ ಸ್ಟಿಚ್, ಅದ್ರ ಮೇಲೆ ಸ್ಟಿಚ್ ಮಾಡ್ತಾ ಬನ್ನಿ, ನಿಮ್ಗೆ ಸರಿ ಬರುತ್ತೆ.
ನೋಡ್ತಾ ಇರ್ಬೋದು ಸ್ಟಿಚ್ ಎಷ್ಟು ಚೆನ್ನಾಗಿ ಬಿದ್ದಿದೆ ಅಂತ. ಈಗ ಇಲ್ಲಿ ನಾವು ಕೈಯಲ್ಲಿ ಸ್ಟಿಚ್ ಮಾಡೋಣ. ಇಲ್ಲಿ ಮಿಷಿನ್ ಅಲ್ಲಿ ಕೂಡ ಸ್ಟಿಚ್ ಮಾಡ್ಬೋದು. ನಾನು ಕೈಯಲ್ಲಿ ಹೇಗೆ ಫಾಲ್ ಹಚ್ಚೋದು ಅಂತ ಹಚ್ಚಿ ತೋರಿಸ್ತೇನೆ. ಫಾಲ್ ನ ಸ್ಟಿಚ್ ಮಾಡೋಕೆ ನೀವು ಆದಷ್ಟು ಸಣ್ಣ ಸೂಜಿನ ತಗೊಳ್ಳಿ. ಸಣ್ಣ ಸೂಜಿನ ತಗೊಂಡು ಅದೇ ಕಲರ್ ದಾರನ ಹೊಂದ್ಸ್ಕೊಳ್ಳಿ. ಇಲ್ಲಿ ಸೀರೆ ಎಲ್ಲ ಒಂದೇ ಕಲರ್ ಇರೋದ್ರಿಂದ ನಾನು ಅದೇ ಕಲರ್ ದಾರನ ತಗೋತಾ ಇದ್ದೀನಿ. ಕೆಲವೊಂದು ಸೀರೆ ಬಾರ್ಡರ್ ಬೇರೆ ಕಲರ್ ಇರುತ್ತೆ. ಬಾರ್ಡರ್ ಸೀರೆ ಆದ್ರೆ ಬಾರ್ಡರ್ ಬೇರೆ ಕಲರ್ ಇರುತ್ತೆ, ಮೇಲೆ ಬೇರೆ ಕಲರ್ ಇರುತ್ತೆ. ಅಂತ ಸೀರೆಗೆ ನೀವು ಮೇಲೆ ಯಾವ್ದು ಮ್ಯಾಚ್ ಆಗುತ್ತೆ ಅನ್ನೋದನ್ನ ನೋಡಿ ತಗೋಬೇಕಾಗುತ್ತೆ. ಹೆಚ್ಚಾಗಿ ಎಲ್ಲರೂ ಒಂದೇ ಎಳೆದು ಫಾಲ್ ಹಾಕ್ತಾರೆ. ಈ ತರ ಒಂದೇ ಎಳೆ ತಗೊಂಡು ಹೆಮ್ಮಿಂಗ್ ಮಾಡ್ತಾ ಹೋಗ್ತಾರೆ. ಬಟ್ ಏನಾಗುತ್ತೆ ಅಂತ ಅಂದ್ರೆ ಅವಾಗ ತುಂಬಾ ಬೇಗ ಈ ದಾರ ಲಡ್ಡಾಗಿ ಕಟ್ ಆಗ್ಬಿಡುತ್ತೆ. ನಾವು ತೊಳಿತಾ ಬಟ್ಟೆ ವಾಶ್ ಮಾಡ್ತಾ ಹೋಗ್ತಾ ತುಂಬಾ ಬೇಗ ಇದು ಲಡ್ಡಾಗಿ ಕಟ್ ಆಗುತ್ತೆ. ಹಾಗಾಗಿ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ 2 ಎಳೆ ದಾರದಿಂದ ನಾನು ಫಾಲ್ ನ ಹಚ್ತೀನಿ, ಸ್ಟಿಚ್ ಮಾಡ್ತೀನಿ. ಹಾಗೆ ನೀವು ಒಂದೆಳೆ ದಾರದಲ್ಲಿ ಹೆಮ್ಮಿಂಗ್ ಮಾಡ್ತಾ ಹೋದಾಗ ಒಂದು ಕಡೆ ಕಟ್ ಆಯ್ತು ಅಂತ ಅಂದ್ರೆ ಇಡೀ ಫಾಲ್ ಅಲ್ಲಿ ಇರುವಂತ ದಾರ ಎಲ್ಲ ಬಿಚ್ಚೋಗುತ್ತೆ. ನಾನು ಈ 2 ಎಳೆ ದಾರದಿಂದ ಒಂದೊಂದು ಸ್ಟಿಚ್ಚಿಗೂ ಗಂಟು ಹಾಕೋತಾ ನಾನು ಫಾಲ್ ಹಚ್ತೀನಿ. ಹೇಗೆ ಅಂತ ನಾನು ತೋರಿಸ್ತೀನಿ. ನಾನು ಮೊದಲು ಸೀರೆನ ಹೀಗೆ ಕೆಳಗೆ ಹಾಕೋತೀನಿ. ಈ ತರ ಕೆಳಗೆ ಹಿಡ್ಕೊಂಡು ಫಾಲ್ ಹಚ್ಚಿದ್ರೆ ನಿಮಗೆ ತುಂಬಾ ಬೇಗ ಫಾಲ್ ಹಚ್ಚಿ ಮುಗಿಸ್ಬಿಡ್ಬೋದು. ತುಂಬಾ ಸುಲಭದ ವಿಧಾನ ಇದು. ನಾನು ನಿಮ್ಗೆ ಮೊದಲು ಒಂದೆಳೆ ಫಾಲ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಬರೀ ಒಂದೆಳೆ ಅಷ್ಟೇ ಪೋಣಿಸ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಉದ್ದನ ಬಿಟ್ಕೊಂಡು ಕಟ್ ಮಾಡ್ಕೊಂಡು ತುದಿಗೆ ಒಂದು ಗಂಟು ಹಾಕಿ. ಈಗ ಇದು ತಗೊಂಡು ನಾನು ತುಂಬಾ ಹತ್ತಿರದಿಂದ ತೋರಿಸ್ತೀನಿ. ಈ ಸೀರೆಯ ನಿಮ್ಗೆ ಎಷ್ಟು ಭಾಗ ನಾವು ಚುಚ್ಚಿರೋದು ಕೂಡ ಗೊತ್ತಾಗಬಾರದು, ಅಷ್ಟು ತೆಳು ಇಷ್ಟು ದಾರ ತಗೊಂಡು ಅದನ್ನು ಫಾಲಿಗೆ ಹೀಗೆ ಚುಚ್ಕೊಳ್ಬೇಕು. ಮತ್ತೆ ಹಾಗೆ ನೋಡ್ಬೋದು. ಈ ತರ ಒಂದೆಳೆ ಫಾಲನ್ನ ಹಾಕೋದು. ಆದ್ರೆ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಒಂದೆಳೆ ದಾರ ಆಗೋದ್ರಿಂದ ಬೇಗ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ. ತೋರಿಸ್ತೀನಿ ಅಂದ್ರೆ ಇಲ್ಲಿ ಕಟ್ ಆಯ್ತು ಅಂತಂದ್ರೆ ಈ ಫಾಲು ಬಿಚ್ಕೊಬಿಡುತ್ತೆ, ಹೀಗೆ ಬಿಚ್ಕೊಬಿಡುತ್ತೆ. ಹಾಗಾಗಿ ನಾನೀಗ ನಿಮಗೆ 2 ಎಳೆ ದಾರದಿಂದ ಹೇಗೆ ಫಾಲ್ ಹಚ್ಚೋದು, ಗಟ್ಟಿಯಾಗಿ ಕುತ್ಕೊಳತ್ತದು ಹೇಗೆ ಹಚ್ಚೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನಾನು ಸೂಜಿ ತಗೊಂಡು ದಾರನ ಪೋಣಿಸ್ಕೊತಾ ಇದ್ದೀನಿ. ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ದಾರನ ಬಿಟ್ಕೊಂಡು ನೋಡಿ, ಇಲ್ಲಿ ನಾನು 2 ಎಳೆ ತಗೊಂಡಿದ್ದೀನಿ. 2 ಎಳೆ ತಗೊಂಡಿದ್ದೀನಿ. ಇನ್ನು ತುದಿಗೆ ಗಂಟು ಹಾಕ್ಬಿಡ್ಬೇಕು. ಈಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನಾನು ಫಾಲ್ನ ಹತ್ತಿರದಿಂದ ತೋರಿಸ್ಕೊತೀನಿ. ಸ್ಟಾರ್ಟಿಂಗ್ ಈಗ ಹಾಕಾದ್ಮೇಲೆ ಈ ದಾರನ ಹೀಗೆ ಇಟ್ಕೊತೀನಿ. ಈ ಸೀರೆಯಿಂದ ಆವಾಗಲೇ ತೋರಿಸಿದ್ನಲ್ಲ
ಇಷ್ಟು ದಾರ ನೋಡಿ, ಅಲ್ಲಿ ಬರೀ ಒಂದು 4-5 ದಾರ ಇರ್ಬೋದು ಅಷ್ಟೇ ಅದ್ರಲ್ಲಿ ಸೀರೆದು. ಅದನ್ನು ತಗೊಂಡು ಹೀಗೆ ಹಾಕ್ತಾ ಇದ್ದೀನಿ. ಮತ್ತೆ ಈ ದಾರನ ಹೀಗೆ ಸ್ಟ್ರೇಟ್ ಆಗಿ ಇಟ್ಕೊತೀನಿ. ಹೀಗೆ ಸ್ಟಿಚ್ ಹಾಕೋತೀನಿ. ನಾನು ತೋರ್ಸೋದಕ್ಕಾಗಿ ಇಲ್ಲಿ ಕೈಯಲ್ಲಿ ಇಟ್ಕೊಂಡು ಹಾಕ್ತಾ ಇದ್ದೀನಿ, ಬಟ್ ಕೈಯಲ್ಲಿ ಇಟ್ಕೊಂಡು ಹಾಕಬೇಡಿ, ಯಾಕಂದ್ರೆ ಇದು ಸೈಜ್ ಏರುಪೇರು ಆಗ್ಬಿಡುತ್ತೆ. ಅಕಸ್ಮಾತ್ ನಮ್ಗೆ ಇಲ್ಲಿಗೆ ಕಟ್ ಆಗಿದ್ರು ಕೂಡ, ನಾವು ಡಬಲ್ ಸ್ಟಿಚ್ ಹಾಕ್ತಾರೆ, ಇಲ್ಲಿಗೆ ಕಟ್ ಆದ್ರೂ ಕೂಡ ನೂಲು ಸಡನ್ ಬಿಚ್ಚಿ ಹೋಗಲ್ಲ, ಯಾಕಂದ್ರೆ ಇಲ್ಲಿ ಗಂಟಾಗಿದೆ. ಇದೇ ರೀತಿಯಾಗಿ ನಾವು ಇಡೀ ಫಾಲ್ ಕೂಡ ಸ್ಟಿಚ್ ಹಾಕ್ಬೇಕಾಗುತ್ತೆ. ಈಗ ನೆಲದ ಮೇಲೆ ಸ್ಟ್ರೈಟ್ ಆಗಿ ಇಟ್ಕೊಂಡು ಸೀರೆ ಮತ್ತು ಫಾಲು ಒಂದ್ರ ಮೇಲೆ ಒಂದು ಸರಿಯಾಗಿ ಕೂತಿದ್ಯಾ ಅಂತ ನೋಡ್ಕೊಳ್ಳಿ. ಕೆಲವೊಮ್ಮೆ ಸೀರೆ ಇಲ್ಲಿ ಈ ತರ ಮಡ್ಚ್ಕೊಂಡಿರುತ್ತೆ, ಅದನ್ನೆಲ್ಲ ನೀಟಾಗಿ ಹೀಗೆ ಬಿಡಿಸ್ಕೊಳ್ಳಿ. ಇಟ್ಕೊಂಡು ಈ ತರ ಕೈ ಇಟ್ಕೊಳ್ಳಿ. ನೀವು ಸ್ಟಿಚ್ ಮಾಡುವಾಗ ಸೀರೆನೂ ಜರಿಬಾರ್ದು, ಫಾಲು ಜರಿಬಾರ್ದು, ಹೀಗೆ ಇಟ್ಕೊಬಿಡಿ. ನೀವು ಈ ತರ ನೆಲದ ಮೇಲೆ ಇಟ್ಕೊಂಡು ಹಾಕೋದ್ರಿಂದ ನೀವು ಫಾಲ್ನ ತುಂಬಾ ಬೇಗ ಹಾಕ್ಬೋದು. ನೋಡಿ, ನಾನು ಕೈನಲ್ಲಿ ಇಟ್ಕೊಂಡು ಹಾಕಿರೋದ್ರಿಂದ ಹೇಗ್ ಬಂದಿದೆ ಅಂತ ಸ್ಟಿಚ್ ಸರಿ ಬಂದಿಲ್ಲ. ಹಾಗಾಗಿ ನಾವು ಈ ತರ ನೆಲದ ಮೇಲೆ ಇಟ್ಕೊಂಡು ಈ ತರ ಒಂದ್ ಕೈಯಿಂದ ಈ ತರ ಒತ್ತಿ ಇಟ್ಕೊಂಡು ಗ್ರಿಪ್ ತಗೊಂಡು ಹಾಕ್ಬೇಕಾಗುತ್ತೆ. ನಿಮಗೆ ಈ ತರ ಸ್ಟಿಚ್ ಹಾಕೋದು ತುಂಬಾ ಟೈಮ್ ತಗೊಳುತ್ತೆ ಅಂತ ಅನ್ಸುತ್ತೆ. ಇಲ್ಲ, ಇದು ತುಂಬಾ ಟೈಮ್ ತಗೊಳಲ್ಲ, ತುಂಬಾ ಈಸಿಯಾಗಿ ಹಾಕ್ಬೋದು. ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ನಿಮಗೆ ಬಾರ್ಡರ್ ಸೀರೆ ಆದ್ರೆ ತುಂಬಾ ಚೆನ್ನಾಗಿ ಸ್ಟಿಫ್ ಆಗಿ ನಾವು ಹೇಗೆ ಇಟ್ಟಿರ್ತೀವೋ ಹಾಗೆ ಇಲ್ಲಿ ಕೂತಿರುತ್ತೆ. ಬಟ್ ಈ ತರ ತೆಳು ಸೀರೆ ಆದ್ರೆ ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಜರಿಯುತ್ತೆ ಇದೆ, ಆದ್ರಿಂದ ನೀವು ಅದನ್ನ ಸರಿ ಮಾಡ್ಕೊತಾ ಸ್ಟಿಚ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಬೇಕಾದ್ರೆ ಈ ತರ ಒಂದ್ ಸೀರೆಗೆ ನೀವು ಹಾಕಿ ನೋಡಿ ಫಾಲು. ನೆಕ್ಸ್ಟ್ ಟೈಮ್ ಇಂದ ನೀವು ಎಲ್ಲ ಸೀರೆಗೂ ಇದೇ ತರ ಫಾಲ್ನೇ ಹಾಕ್ತೀರಾ. ಸ್ಟಿಚ್ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಸ್ಟಿಚ್ ಹಾಕಿದ್ ಕೂಡ ಅದ್ರ ಮೇಲೆ ಕಾಣೋದಿಲ್ಲ, ಅಷ್ಟು ನೀಟಾಗಿ ಬಂದಿರುತ್ತೆ. ಬೇಕಾದ್ರೆ ನೀವು ಏನಾದ್ರು ಭಾರವಾದ ವಸ್ತುವನ್ನ ಸ್ವಲ್ಪ ದೂರದಲ್ಲಿ ಇಟ್ಕೋಬಹುದು, ಅವಾಗ ಅದು ಜರಿಯೋದಿಲ್ಲ. ತುಂಬಾ ದೂರನೇ ಹೊಡೆಯಕ್ ಹೋಗ್ಬೇಡಿ. ನಾನು ಇದನ್ನ ಹಿಂತಿರುಗಿಸಿ ನಿಮಗೆ ಹಿಂಗಡೆ ಹೇಗೆ ಬಿದ್ದಿದೆ ಸ್ಟಿಚ್ ಅಂತ ಕೂಡ ತೋರಿಸ್ತೀನಿ. ಈಗ ಇಷ್ಟು ಹೊಂದಿದೆ, ನಾನು ಹಿಂಗಡೆ ಹೇಗೆ ಬಂದಿದೆ ಸ್ಟಿಚ್ ಅಂತ ಕೂಡ ತೋರಿಸ್ತೀನಿ. ನಾನು ಇಲ್ಲಿ ಹೊಂದಿದ್ದೀನಿ ನಾನು, ಆದರೆ ಕಾಣದೇ ಇಲ್ಲ, ಅಷ್ಟು ಸಣ್ಣಕ್ಕಿದೆ. ಹಾಕಿದ್ದೀನಿ. ಅದೇ ನೀವು ಮಿಷಿನ್ ಹೊಲಿಗೆ ಹಾಕಿದ್ರೆ ಇಲ್ಲಿ ನಾವು ಸ್ಟಿಚ್ ಹಾಕಿರೋದಷ್ಟು ಹೀಗೆ ಕಾಣುತ್ತೆ, ಮತ್ತೆ ಈ ಪಾರ್ಟ್ ಇದೆಲ್ಲ ಸ್ಟಿಫ್ ಆಗಿ ಕುತ್ಕೊಬಿಡುತ್ತೆ. ಈಗ ಇದು ದಾರ ಖಾಲಿ ಆಗಿದೆ, ನಾನು ಇಲ್ಲಿ ಕಟ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ದಾರನ ಪೋಣಿಸ್ತಾ ಇದ್ದೀನಿ.
ಈಗ ನಾನು ಮತ್ತೆ ಈ ಸೂಜಿನ ಎಲ್ಲಿ ಸ್ಟಾಪ್ ಆಗಿತ್ತೋ ಇಲ್ಲಿ ಸ್ಟಾಪ್ ಆಗಿದೆ ಅಂದ್ರೆ ಇಲ್ಲಿಗೆ ಎಂಡ್ ಆಗಿದೆ ಈ ದಾರ, ಇಲ್ಲಿಗೆ ಮತ್ತೊಂದು ಸ್ಟಿಚ್ ಹಾಕ್ತೀನಿ. ಈಗ ಇವೆರಡನ್ನು ಇಲ್ಲಿ ಗಂಟು ಹಾಕೋಬಿಡ್ತೀನಿ. ಗಂಟು ಹಾಕೊಂಡು ಎಕ್ಸ್ಟ್ರಾ ದಾರನ ನಾನಿಲ್ಲಿ ಕಟ್ ಮಾಡ್ಕೊತೀನಿ. ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಕೊನೆ ಎಂಡ್ ವರೆಗೂ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಪೂರ್ತಿ ಆದ್ಮೇಲೆ ನಾನು ನಿಮ್ಗೆ ಇದನ್ನ ಹೇಗಾಗಿದೆ ಅಂತ ತೋರಿಸ್ತೀನಿ. ಈಗ ಇಲ್ಲಿವರೆಗೂ ಸ್ಟಿಚ್ ಹಾಕಿದ್ದೀನಿ. ನೆಕ್ಸ್ಟ್ ಇದನ್ನು ಸ್ಟಿಚ್ ಹಾಕಿ ಮುಗಿಸ್ಬಿಡ್ತೀನಿ. ಈಗ ಕೊನೆಯಲ್ಲಿ ಗಂಟು ಹಾಕಿ ನಾವು ಇದನ್ನ ಮುಗಿಸ್ಬಿಡೋಣ. ಸೀರೆಗೆ ಫಾಲ್ ಹಾಕೋದು ತುಂಬಾ ಸುಲಭ. ಸೀರೆಗೆ ಜಿಗ್ಜಾಗ್ ಮಾಡೋದು, ಫಾಲ್ ಹಾಕೋದು ಕಲ್ತ್ಕೊಂಡ್ರೆ ನಮ್ಮ ಸೀರೆಗಳಿಗೆ ನಾವೇ ಫಾಲ್ ಹಾಕೋದು, ಜಿಗ್ಜಾಗ್ ಮಾಡ್ಕೋಬಹುದು. ಇದರಿಂದ ಹೊರಗೆ ಕೊಟ್ಟು ಹಾಕ್ಸೋದು ತಪ್ಪುತ್ತೆ. ಹಾಗೆ ಬೇರೆಯವ್ರದ್ದು ಕೂಡ ನಾವು ಫಾಲು ಜಿಗ್ಜಾಗ್ ಹಾಕಿ ಮನೆಯಲ್ಲೇ ಇದ್ದು ಕೂಡ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ನೋಡಿ, ಈಗ ಸ್ಯಾರಿ ಫಾಲ್ ಹಾಕಿದೀನಿ ಪೂರ್ತಿಯಾಗಿ. ನೀವು ಮಿಷಿನಲ್ಲಿ ಸ್ಟಿಚ್ ಹಾಕಿದ್ರು ಕೂಡ ಇಲ್ಲಿ ನಿಮಗೆ ಕಾಣುತ್ತೆ ಸ್ಟಿಚ್, ಆದ್ರೆ ಇಲ್ಲಿ ನಿಮಗೆ ಸ್ವಲ್ಪನೂ ಸ್ಟಿಚ್ ಹಾಕಿರೋದು ಕಾಣಿಸ್ತಿಲ್ಲ. ನಾನು ಇದನ್ನ ಸೀರೆನ ಉಲ್ಟಾ ಮಾಡಿ ಕೂಡ ತೋರಿಸ್ತೀನಿ. ನೋಡಿ, ಇಲ್ಲಿ ನಿಮ್ಗೆ ಸ್ವಲ್ಪನೂ ಎಲ್ಲಿ ನಾವು ಸ್ಟಿಚ್ ಹಾಕಿದೀವಿ ಅನ್ನೋದು ಕಾಣದೇ ಇಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗಿರುವಂತಹ ಲೈಕ್ ಬಟನ್ ನ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಜೊತೆಗೆ ನಿಮಗೆ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕೇಳ್ಬೋದು. ಥ್ಯಾಂಕ್ ಯು. ಬೈ ಬೈ. ಟೇಕ್ ಕೇರ್.